ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಮಸ್ತಾಗ ಹೋಟೆಲ್ ಸ್ಟೈಲ್ ಮೈಸೂರು ಬಜ್ಜಿ ಅಥವಾ ಮೈಸೂರು ಬೋಂಡ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೈತ್ರಿ, ಏನಂತ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ನಾನು 1 ಕಪ್ ಆಗುವಷ್ಟು ಮೊಸರು ಹಾಕಿರ್ತೀವಿ. ನೀವು ನೋಡ್ಬೋದು ಮೈಸೂರು ಬೋಂಡ ಎಲ್ಲ ತಿನ್ನಬೇಕಾದ್ರೆ ನಿಮಗೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರ್ತೈತಿ, ಅದು ಇದ್ರ ಸಂಬಂಧ ಮೊಸರು ಹಾಕಿರ್ತೈತಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಹಾಕಿ ಈಗ ಇದಕ್ಕೆ ಏನು ಮಾಡೋಣ, ಮತ್ತು ಬೋಂಡಾದಾಗ ಸ್ವೀಟ್ನೆಸ್ಸು ಜಾಸ್ತಿ ಇರ್ತೈತಿ, ಅದರ ಸಂಬಂಧ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡೀನಿ. ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾವುದೇ ಥರ ಗಂಟು ಇರಬಾರ್ದು ಮೊಸರಿಂದ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಮೈದಾ ಹಿಟ್ಟು ಹಾಕಿದಾದ್ಮ್ಯಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಬೇಳೆ ಹಿಟ್ಟು. ಇದನ್ನು ನಾನು ಹೇಳಿದ್ದೆ ಇಂಗ್ರೀಡಿಯೆಂಟ, ಇದರಲ್ಲಿಂದ ಏನಕ್ಕೈತಿ ಜೇಕ್ ಬರೋದಿಲ್ಲ. ಮತ್ತು ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ, ಮ್ಯಾಗ ಕ್ರಿಸ್ಪಿನೆಸ್ ಬರಲಿ ಅನ್ನೋ ಸಂಬಂಧ. ಈಗ ಇದನ್ನೊಮ್ಮೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಈ ಥರ ಇದು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗಿರ್ಬೇಕು. ಈಗ ಇದು ಇನ್ನೂ ಏನಾಗತೈತಿ, ನನಗೆ ಸ್ವಲ್ಪ ಹಿಟ್ಟು ಏನು ಅನ್ಸಾಕತ್ತೈತಿ, ಟೈಟ್ ಅನ್ಸಾಕತ್ತೈತಿ. ಅದಕ್ಕೆ ಇಲ್ಲೇ ನಾನು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಇನ್ನೊಂದು ಸ್ವಲ್ಪ ಮೊಸರು ಜಾಸ್ತಿನೂ ಹಾಕ್ಬೋದು. ಆದ್ರೆ ಹುಳಿ ಇತ್ತಂದ್ರೆ ಕಮ್ಮಿನ ಹಾಕ್ರಿ, ಇಲ್ಲ ನಡಿತೈತಿ. ಅಂಗಡಿಯಾಗಿಂದ ಅಂದರೆ ಏನಿರ್ತೈತಿ ಸಪ್ಪು ಇರ್ತೈತಲ್ಲ ಮೊಸರು, ನಡಿತೈತಿ. ಒಂದು ಜಾಸ್ತಿ ಹಾಕಿದರೆ ಇರ್ಲಿಕ್ಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡ ಈ ಥರ ನೋಡಿರಿ, ಒಂದು ಗಂಟೆ ಇರಬಾರ್ದು, ಈ ಕನ್ಸಿಸ್ಟೆನ್ಸಿಗೆ ಬರಬೇಕದ. ಅಲ್ಲಿ ಮಟನೂ ನಾನು ಈಗ ತೋರ್ಸಾಕತ್ತನಲ್ಲ ಆ ಥರ ನೀವು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇದೇ ಥರ ಮಿಕ್ಸ್ ಮಾಡ್ಕೊರಿ, ಇರ್ಲಿಕ್ಕಂದ್ರೆ ಏನಕ್ಕೈತಿ ಜೇಕ್ ಇರ್ತೈತಲ್ಲ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಈಗ ಇದನ್ನು ಒಂದು 2 3 ತಾಸು ನೆನೆಯಾಕೆ ಬಿಡೋಣ. ಈಗ ನಡೆದೈತಿ ಹಿಟ್ಟು. ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಕರೆಕ್ಟ್ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತೀನಿ. ಎಣ್ಣೆ ಬಿಸಿ ಆಗಿರುವಾಗ ಈಗ ನಾವು ಹಿಟ್ಟಿಗೆ ಶುಂಠಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿನ ಹಾಕ್ಕೊಂಡೀವಿ. ಈಗ ಇದಕ್ಕೆ ನಾನು ಒಂದು 4-5 ಕರಿಕಾಳು ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇರ್ಲಿಕ್ಕೆ ನಡಿತೈತಿ, ಆದರೆ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಕೈತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈ ಥರ ನೀರಿನಾಗ ಕೈ ಎದ್ದಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇರ್ಲಿಕ್ಕಂದ್ರೆ ಏನಾಕೈತಿ ಅದು ಕೈಗೆ ಅಂಟ್ಕೋತಿರ್ತೈತಿ, ಅದ್ರ ಸಂಬಂಧ ನೀರಿನಾಗ ಎದ್ದಿ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಈ ಥರ ಹಿಟ್ಟು ಕೈಯಾಗ ಈ ಥರ ಬರಬೇಕು, ಅಲ್ಲಿ ಮಟನು ಇದು ಕರೆಕ್ಟಾಗಿ ನೆನೆದಿರ್ಬೇಕು. ಈಗ ಎಣ್ಣೆ ಅಷ್ಟು ಕಾದೈತಿಲ್ಲ ಅಂತ ನೋಡ್ಕೊಳಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಳಕತ್ತೀನಿ. ಹಿಟ್ಟು ಹಾಕಿದ ಕೂಡಲೇ ಈ ಥರ ಇದು ಮ್ಯಾಗ ಬರ್ಬೇಕು ಹಿಟ್ಟು, ಅಂದ್ರೆ ಹಿಟ್ಟು ಅಷ್ಟು ಕರೆಕ್ಟಾಗಿ ಕಾದೈತಿ ಅಂತ ಅರ್ಥ. ಈಗ ನೀವು ಊಟ ಮಾಡ್ಬೇಕಾದ ತುತ್ತು ಹೆಂಗೆ ತೊಗೊತಿರಲ್ಲ ಅದೇ ಥರ ತೊಗೊಂಡು ಸ್ವಲ್ಪ ಎಣ್ಣೆ ಒಳಗೆ ಹಾಕೋತ ಹೋಗ್ರಿ. ಅಂದರೆ ಏನಾಕೈತಿ ಅವು ಕರೆಕ್ಟಾಗಿ ಆ ಶೇಪ್ ಬರ್ತೈತಿ ನಿಮಗೆ ಬೋಂಡ. ಇಲ್ಲಿ ನಾನು ಬಾಣಲಿ ಒಳಗೆ ಎಷ್ಟು ಹಿಡಿತಾವೆ ಅಷ್ಟು ಹಾಕ್ಕೊಂಡು ಮಾಡ್ಕೊಳಕತ್ತೀನಿ. ಮತ್ತು ನೋಡ್ಬೋದು ನೀವು ತಾವ ಬಿಚ್ಕೊಳಕತ್ತಾವ ಆರಾಮ. ಸ್ವಲ್ಪ ಸೌಟ ಎಣ್ಣೆ ಒಳಗೆ ಕೈ ಆಡಿಸಿದ್ರೆ ಸಾಕು, ತಾವ ಬಿಚ್ಕೊಳಕತ್ತಾವು. ಮತ್ತು ಇವು ಒಂದೇ ಕಡೆನ ಏನಾಕ್ಕವು ರೌಂಡ್ ಶೇಪ್ ಇರ್ತಾವಲ್ಲ, ಒಂದೇ ಕಡೆನ ಇದಾಕವು ಬೇಯ್ತಿರ್ತಾವೆ. ನೀವು ಅದನ್ನು ಹೊಳಿಸಿ ಹಾಕೋತ ಮಾಡಬೇಕು. ಇಲ್ಲ ಹೊಳಿಸಿ ಹಾಕಿದ್ರು ವಾಪಸ್ ಹಂಗೆ ಹಾಕತ್ತಾವಂದ್ರೆ ಸೌಟ್ಲೆ ಕರೆಕ್ಟಾಗಿ ಅವನ್ನೇನು ಮಾಡ್ಬೇಕು, ಹೊಳಿಸ್ಕೊತಾ ಇರ್ಬೇಕು. ಅಂದರೆ ಏನಾಕೈತಿ ಇವನ್ಲಿ ಅಷ್ಟು ಕಡೆ ಬೇಯ್ತಾವು, ಅಷ್ಟು ಕಡೆನೂ ಇವು ಗೋಲ್ಡನ್ ಬ್ರೌನ್ ಆಗೋ ಮಟ್ಟನೂ ಬೇಯಿಸ್ಕೋಬೇಕಾಕೈತಿ. ಇಲ್ಲಿ ಆಗ್ಯಾವ ನಾನು ಈಗ 1 ರೌಂಡ. ಈಗ ಅವನಷ್ಟು ತೆಗೆದಿಟ್ಕೋತೀನಿ. ಈಗ ನಾನು ಸೆಕೆಂಡ್ ರೌಂಡ್ ಹಾಕ್ಕೊಳಕತ್ತೀನಿ. ಪಾತ್ರೆ ಒಳಗೆ ಎಷ್ಟು ಹಿಡಿತಾವು ಅಷ್ಟು ಹಾಕ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೋಬೇಕಾಕೈತಿ. ಆಗೇಲಿ ನೋಡ್ಬೋದು ನೀವು, ಆಗೇಲಿಕ್ಕಿಂತ ಈಗ ಫಟಾಫಟ್ ಅಂತ ಏನಾಗತ್ತವು ಮ್ಯಾಗ ಬರಾಕತ್ತವು ಎಣ್ಣೆ ಅಂತ, ಮತ್ತು ಕಲರೂ ನೋಡ್ಬೋದು ಆಗಲೇ ಬರಾಕತ್ತೈತಿ. ಈಗ ಬಡ ಏನು ಮಾಡೋ ನೀವನ್ನ ಹೊಳಿಸಿ ಹಾಕೋತ ಎಲ್ಲ ಒಂದೇ ಕಲರ್ ಬರಬೇಕಾ, ಗೋಲ್ಡನ್ ಬ್ರೌನ್ ಬರಬೇಕಾ, ಅಲ್ಲಿ ಮಟನೂ ನೀವು ಇದನ್ನು ಬೇಯಿಸ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ಒಂದೇ ಕಡೆ ಹೊಳಿ ಬಿದ್ದ ಏನಕ್ಕವು ಬೇಯ್ತಿರ್ತಾವೆ, ಅವನ್ನ ನೀವು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಹೊಳ್ಳಾಡ್ಸ್ಕೊತಾ ಇದ್ವಿ ಅಂದ್ರೆ ಏನಾಕೈತಿ 2 ಸೈಡ ಸೇಮ್ ಆಕೈತಿ. ಇರ್ಲಿಕ್ಕಂದ್ರೆ ಏನಾಕೈತಿ ಒಂದು ಸೈಡ ಇಲ್ಲಿ ನೋಡ್ಬೋದು ಬೆಳಬೆಳಗಿರ್ತೈತಿ, ಇರ್ಲಿಕ್ಕಂದ್ರೆ ಇನ್ನೊಂದು ಸೈಡ ಬ್ರೌನ್ ಇರ್ತೈತಿ. ಆದ್ರೇನೆ ಕರೆಕ್ಟಾಗಿ ಬೆಂದಿರ್ತಾವೆ ಅವು. ಇಲ್ಲೇನು ನೋಡಿರಿ, ನಾವು ಈಗ ರೆಡಿ ಮಾಡಿ ಇಟ್ಕೊಂಡೀವಿ ಅಷ್ಟು ಬೋಂಡ. ಮತ್ತು ಇದನ್ನು ನಾನು ಕಾಯಿ ಚಟ್ನಿ ಜೊತೆ ಇಟ್ಕೊಂಡೀನಿ. ತಿನ್ನೋಕೆ ಭಾಳ ಚಲೋ ಇರ್ತೈತಿ, ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ. ಮತ್ತು ಅಷ್ಟು ಬೋಂಡ ಆಗಲಿ ಇಲ್ಲಿ ಅವು ಎಣ್ಣೆನ ಹಿಂಗಿಲ್ಲ, ಕರೆಕ್ಟಾಗಿ ಎಷ್ಟು ಎಣ್ಣೆ ಬೇಕೋ ಅಷ್ಟು ತೊಗೊಂಡು ಕರೆಕ್ಟಾಗಿ ಬೆಂದಾವು. ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತೈತಿ, ಒಳಗೆ ಒಟ್ಟು ಜೇಕ್ ಇರೋದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹಸಿಬೇಳೆ ಹಿಟ್ಟು ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ 1 ಕಪ್ಪಿಗೆ 2 ಸ್ಪೂನ್ ಹಸಿಬೇಳೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡಿರಿ. ಚಲೋ ಇರ್ತಾವೆ, ಭಾಳ ಹೋಟೆಲ್ ಸ್ಟೈಲ ಇರ್ತಾವೆ. ಇಲ್ಲಿ ನೋಡ್ಬೋದು ನಾನು ತೋರಿಸ್ತೀನಿ. ಈಗ ಅದನ್ನ ಒಳಗೆ ಒತ್ತಿದ್ರು ಹೆಂಗೆ ಮ್ಯಾಗ ವಾಪಸ್ ಬರಾಕತ್ತೈತೆ ಅಂತ ನೋಡ್ಬೋದು ನೀವು ಎಷ್ಟು ಚಲೋ ಆಗ್ಯಾವ ಅಂಥೇಳಿ. ಮತ್ತು ನೋಡ್ಬೋದು ನಾನು ಅಷ್ಟು ಪ್ರೆಸ್ ಮಾಡಿದ್ರು ಎಣ್ಣೆ ಬರಾಕತ್ತಿಲ್ಲ, ಕೈಗೂ ಎಣ್ಣೆ ಜಾಸ್ತಿ ಅಂಟಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ.
ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.